ಸರ್ಕಾರದಲ್ಲಿರೋ ಒಂದೇ ಒಂದು ನಿಮಿಷ ಸರ್, ಸರ್ಕಾರದಿಲ್ಲ ಪ್ರತಿಯೊಂದು MLA ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಸರ್, ಮತ್ತೆ ಪ್ರತಿಯೊಂದು ಅಧಿಕಾರಿ ಆಗಿರ್ಬೋದು, ಯಾವುದೇ ಆಗ್ಲಿ ಸರ್, ಒಂದು PC ಇಂದ ಒಂದು AC ವರೆಗೂ ಏನೊಂದು ಪ್ರಾಮಿಸ್ ಕೊಡ್ತೀರಾ ಆ ಪ್ರಾಮಿಸ್ ನ ನಡ್ಕೊಬೇಕು ಸರ್. ಇಲ್ಲಿ ಮತ್ತೆ ಪ್ರಾಮಿಸ್ ಕೊಡಕ್ಕಾಗ್ಲಿಲ್ವಾ ಸರ್, ಒಂದು ಸತ್ಯ ಹೇಳಿ, ಸುಳ್ಳಂತೂ ಹೇಳಕ್ ಹೋಗ್ಬೇಡಿ. ಒಂದು ನಿಮ್ ಕೈಲಿ ಒಳ್ಳೇದು ಮಾಡಿ, ಇಲ್ಲ ಆಗಿಲ್ಲ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ನೀವು ಹೆಂಗೆ ಅಂದ್ರೆ ಒಂದೊಂದು ಸ್ಟೇಟ್ಮೆಂಟ್ ಸರ್, ಎಕ್ಸಾಂಪಲ್ ಕೊಡ್ತೀನಿ ನಾನು. ಮಧು ಬಂಗಾರಪ್ಪ ಸರ್, ಮಧು ಬಂಗಾರಪ್ಪ ಸರ್ ಅವ್ರ ಇರೋರಿಗೆಲ್ಲ ರಕ್ತ ಕುದಿಯುತ್ತೆ ಅಂತ ಅನ್ಕೊಂಡಿ ಸರ್, ನಿಜವಾಗ್ಲೂ ಸರ್. ಯಾಕೆ ಅಂತಂದ್ರೆ ಸರ್ 3 ವರ್ಷ ಮುಂಚೆ 2022ರಲ್ಲಿ ಸರ್, ಮೇ ಬಿ ಸರ್ ಅವ್ರ ಸರ್ಕಾರ ಹಂಗೆ ಇತ್ತು ಸರ್, 13,000 ವೇಕೆನ್ಸಿ GPST ಫಿಲ್ ಮಾಡಿದ್ದು ಸುರೇಶ್ ಕುಮಾರ್ ಅಂತಾಗ ನಿಮ್ ಸರ್ಕಾರ ಇದು ನೋಟಿಫಿಕೇಶನ್ ಆಗಿದ್ದು ಸರ್. ಆದ್ರೆ ಇವರು ಬಂದ್ಮೇಲೆ ಒಂದೇ ಒಂದು ವೇಕೆನ್ಸಿ ಯಾವ್ದಾದ್ರು ಫಿಲ್ ಆಗಿದ್ಯಾ? ಒಂದೇ ಒಂದು ವೇಕೆನ್ಸಿ ನೋಟಿಫಿಕೇಶನ್ ಅಲ್ಲ, ಒಬ್ರು ಜಾಬ್ ಕೊಟ್ಟಿದ್ರ ಒಬ್ರಿಗೆ ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಮಾಧ್ಯಮದ ಮುಖಾಂತರ ಬರ್ತಾರೆ, ಇವರು ಪ್ರತಿಯೊಂದು ಕಾರ್ಯಕ್ರಮ ಹತ್ರ ಹೋದಾಗ ಸರ್, ಇವರು ವಿದ್ಯಾರ್ಥಿಗಳೆಲ್ಲ ಕಿವಿ ಮುಚ್ಕೊಂಡಿದ್ದಾರೆ, ಕಣ್ ಕಾಣಿಸ್ತಾ ಇಲ್ಲ, ಇವ್ರು ಬರೀ ಎಲ್ಲ ಡಿಸೇಬಲ್ಡ್ ಪರ್ಸನ್ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ ದೇಶದಲ್ಲಿ ಇರೋದು ಒಂದೇ 2.5%, ಆದ್ರೆ 97.5 ಏನಿದಾರಲ್ಲ ಅವ್ರಿಗಿಂತ ಡಿಸೇಬಲ್ಡ್ ಪರ್ಸನ್ ಸ್ವಲ್ಪ ಚೆನ್ನಾಗೇ ಕೇಳಿಸ್ಕೊಂತಾರೆ, ಇನ್ನೂ ಅವ್ರಿಗೆ ಚೆನ್ನಾಗಿ ಬುದ್ಧಿ ಇರುತ್ತೆ. 100 ಪಾಲ್ ಬಿಟ್ರು ಅಂತವ್ರು ಕೂಡ 100 ಸತಿ ಹೇಳ್ಬೋದು ಸರ್. ಏನಂದ್ರೆ ಸರ್, ಮಾಧ್ಯಮದ ಮುಖಾಂತರ ಯಾವುದೇ ಕಾರ್ಯಕ್ರಮದ ಮುಖಾಂತರ ಬಂದಾಗ ಏನ್ ಹೇಳ್ತಾರೆ ಸರ್, 5,000 ವೇಕೆನ್ಸಿ ಫಿಲ್ ಮಾಡ್ತೀವಿ, 10,000 ಮಾಡ್ತೀವಿ, 15,000 ಮಾಡಿದೀವಿ, 20,000 ವೇಕೆನ್ಸಿ ಫಿಲ್ ಮಾಡ್ತೀವಿ, ಮೊನ್ನೆ 30,000 ವೇಕೆನ್ಸಿ ಫಿಲ್ ಮಾಡ್ತೀವಿ. ಈ ಮುಂದಿನ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ನೆಕ್ಸ್ಟ್ ಜೂನ್ ಒಳಗಡೆ ನಾವು ಇವಾಗ ನೋಟಿಫಿಕೇಶನ್ ಮಾಡಿದ್ರೆ ಜೂನ್ ಒಳಗಡೆ ನೀವೆಲ್ಲ ಅಪಾಯಿಂಟ್ ಆಗ್ಬೋದು. ಇವಾಗ ಒಂದೊಂದು ದಿನನೂ ಇಂಪಾರ್ಟೆಂಟ್ ಇದೆ ಸರ್ ಇವರಿಗೆ. ನೆಕ್ಸ್ಟ್ ZPTP ಎಲೆಕ್ಷನ್, MLC ಎಲೆಕ್ಷನ್, GBA ಎಲೆಕ್ಷನ್ ಬಂತಂದ್ರೆ ಮಿನಿಮಮ್ 45 ಡೇಸ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ ಸರ್. ಇವರೆಲ್ಲ ನಮಗೆ ಯಾರೋ ಅನ್ಎಜುಕೇಟೆಡ್ ಹೇಳ್ದಂಗೆ ಹೇಳ್ತಾ ಇದಾರೆ ಸರ್ ಇವರು. ಪ್ಲಸ್ ಅದಾದ್ಮೇಲೆ ಇನ್ನೊಬ್ರು ಸಚಿವರು ಇದಾರೆ ಅಲ್ಲಿ, ಆ ಸಚಿವರು ಏನ್ ಹೇಳ್ತಾರೆ ಅಂತಂದ್ರೆ ಸರ್, ಅತಿ ಶೀಘ್ರದಲ್ಲಿ ಇನ್ನು 2 ನೋಟಿಫಿಕೇಶನ್ಸ್ ಆಗುತ್ತೆ, ಇನ್ನೇನು ಮುಂದಿನ ತಿಂಗಳಾಗುತ್ತೆ ಸರ್. ಅದು ಹೇಳ್ಬಿಡ್ತೀನಿ, ಪೊಲೀಸ್ ಇಲಾಖೆಯಿಂದ 30,000 ವೇಕೆನ್ಸಿ ಇದೆ ಸರ್, ಟೀಚರ್ ವೇಕೆನ್ಸಿ 80,000 ವೇಕೆನ್ಸಿ ಇದೆ ಸರ್, ಕಂದಾಯ ಇಲಾಖೆಯಲ್ಲಿ 11,000 ವೇಕೆನ್ಸಿ ಇದೆ ಸರ್. ಪ್ರತಿ ಒಂದು ಇಲಾಖೆಯಲ್ಲೂ ಕಡಿಮೆ ಅಂದ್ರೆ 10,000 ವೇಕೆನ್ಸಿ ಇದೆ ಸರ್. ಇವತ್ತು ನೀವು ಯಾವುದೇ ಸರ್ಕಾರಿ ಬಿಲ್ಡಿಂಗ್ ಹೋಗಿ ಸರ್, ಅಲ್ಲಿ 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ ಸರ್. ಇವರು ಮನೆ ಪೊಲೀಸ್ ಅಂತ ಹೇಳ್ತಾರೆ ಸರ್, ಇಲ್ಲಿ ಪೊಲೀಸ್ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ಮತ್ತೆ ಮನೆ ಪೊಲೀಸ್ಗೆ ಹೆಂಗೆ ಸರ್ ಕೊಡಕ್ಕಾಗುತ್ತೆ? ಇನ್ನೊಂದು ವಿಚಾರ ಸರ್, ಇದೇನೆ ಪೊಲೀಸ್ ಸರ್ 947 PSI ಅಂದ್ರೆ 545 + 402 PSI 5 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ. 5 ವರ್ಷದಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಓದೋದಕ್ಕೆ ಅಂತ ಮನೆ ಬಿಟ್ಟಿದ್ದಾರೆ ಸರ್, PSI ಆಗ್ಬೇಕು ಅಂತ ಹೇಳ್ಬಿಟ್ಟು. 5 ವರ್ಷ ಸರ್ ನೋಟಿಫಿಕೇಶನ್ಸ್ ಆಗಿ, 5 ವರ್ಷದಿಂದ ಇವರು ಇವತ್ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಳೆ ಮಾಡ್ತೀನಿ. 5 ವರ್ಷ ಮುಂಚೆ ಇದ್ದಿದ್ದು ಸರ್ಕಾರ ನಿಮ್ದು ಸರ್. 947 PSI ತಗೊಂಬಂದಿದ್ದು ನೀವು ಸರ್. ಆಕ್ಚುಲಿ ಅದು ಏನು, ನಾವು ಎಕ್ಸಾಮ್ ಮಾಡಿದೀವಿ, ನಮ್ಗೆ ಕ್ರೆಡಿಟ್ ಅಂತಾರೆ ಸರ್. ಹೇಳ್ತೀನಿ ಕೇಳಿ, ಯಾರೋ ಮಾಡಿದ್ದಕ್ಕೆ ನೀವು ಅದನ್ನ ತಪ್ಪೋದು ಸರ್. ಇದ್ರ ಜೊತೆಯಲ್ಲಿ ಬರೀ ನಮಗೆ ಪೊಲೀಸ್ ಇಲಾಖೆ ಅಂತಲ್ಲ ಸರ್, ಪ್ರತಿ ಒಬ್ಬರು ಕೃಷಿ ಇಲಾಖೆ ಸರ್. ನಾವು 12ನೇ ತಾರೀಕು ಕೃಷಿ ಇಲಾಖೆಯಿಂದ ಸರ್ ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ನೋಟಿಫಿಕೇಶನ್ ಆಗಿ 2 ವರ್ಷ ಆಯ್ತು ಸರ್. ನೋಟಿಫಿಕೇಶನ್ ಆಗಿ ಸರ್ KPSC ಬಂದು ಇನ್ನೇನು ಒಳ ಮೀಸಲಾತಿ ಅಂತ ಹೇಳಿದ್ರು ಅವರು. KH ಮುನಿಯಪ್ಪ ಸರ್ ಏನೋ ಒಂದು 28 ನೋಟಿಫಿಕೇಶನ್ ಮತ್ತೆ ನೋಟಿಫಿಕೇಶನ್ ಮಾಡ್ಬೇಕು ಅಂತಂದ್ರು. ಅದರಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ AW ಇವತ್ತು ಎಕ್ಸಾಮ್ ಬರ್ದು ಪಾಪ ಕೋರ್ಟ್ ಅಲ್ಲಿ ಇದೆ ಸರ್. ಅದು ಕೂಡ ಎಕ್ಸಾಮ್ ಬರ್ದಿದ್ದಾರೆ ಸರ್, ಮತ್ತೆ ಎಕ್ಸಾಮ್ ಬರಿ ಅಂತಂದ್ರೆ ಸರ್, ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದ್ಸತಿ ಎಕ್ಸಾಮ್ ಬರ್ ಪಾಸ್ ಆಗಿ ಇನ್ನೊಂದ್ಸತಿ ಪಾಸ್ ಆಗೋದು ನೆವರ್ ಸರ್, ಆಗೋದೇ ಇಲ್ಲ ಸರ್. ಅಷ್ಟು ಡಿಫಿಕಲ್ಟ್ ಇರುತ್ತೆ. ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ 2 ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ, 2 ವರ್ಷ ಆಯ್ತು ಸರ್. ಅದ್ರ ಜೊತೆ ಲ್ಯಾಂಡ್ ಸರ್ವೇರ್ ಸರ್ ನೋಟಿಫಿಕೇಶನ್ ಆಗಿ KPSC ನಾವು ಒಂದು ದಿನ ಆಯ್ತು ಸರ್. ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ, KPSC ಏನಾದ್ರು ನೀವು ಆ ನೋಟಿಫಿಕೇಶನ್ಸ್ ಕೊಟ್ಟರೆ ಯಾವ ಮಿನಿಸ್ಟರ್ ಇರ್ಬೋದು, ನಿಮ್ಗೆ ನೆಕ್ಸ್ಟ್ ಯಾರು ವೋಟ್ ಹಾಕ್ಬೇಡಿ, ಯಾರು ವೋಟ್ ಹಾಕಲ್ಲ ಸರ್. ಯಾಕೆ ಅಂತಂದ್ರೆ ಆ ನೋಟಿಫಿಕೇಶನ್ ಆಗಿ 2 ವರ್ಷ ಆಯ್ತು ಸರ್, ಬಿಲ್ಡಪ್ ಮಾಡಿದ್ದಾರೆ. ಇವರು KA ಕೊಟ್ಟಿದ್ರೆ ಅವಾಗಲೇ
ಅಪಾಯಿಂಟ್ ಆಗಿ 1.5 ವರ್ಷ ಆಗ್ತಿತ್ತು ಸರ್. 6 ತಿಂಗಳಲ್ಲಿ ಮುಗಿಸ್ತಿದ್ರು ಸರ್. 2,000 ಪೋಸ್ಟ್ ಇದೆ ಸರ್. ಎಲ್ಲ ಇವರು KPSC ಕೊಟ್ಬಿಟ್ಟು ಆ ನೋಟಿಫಿಕೇಶನ್ ಎಕ್ಸಾಮ್ ಮಾಡಿ ಮತ್ತೆ ಅದರಲ್ಲಿ ಕರಪ್ಷನ್ ಮಾಡ್ಕೊಂಡು ಅವ್ರಿಗೆ ಯಾರಿಗೆ ಬೇಕೋ ಅವ್ರು ದುಡ್ಡು ಕೊಟ್ಟವ್ರಿಗೆ ಜಾಬ್ ಕೊಟ್ಕೊಂಡು ಅದೆಲ್ಲ ಪ್ರೋಸೆಸ್ ಮಾಡೋಷ್ಟೊತ್ತಿಗೆ 5 ವರ್ಷ 10 ವರ್ಷ ತಗೊಂತಾರೆ ಸರ್. ಅದು ಕರೆಕ್ಟ್ ಇದೆ ಸರ್. ಸರ್ ಇದ್ರ ಜೊತೆಲಿ ಸರ್ ಅದೊಂದೇ ಅಲ್ಲ ಸರ್, ಸರ್ FD ST ನೋಟಿಫಿಕೇಶನ್ ಆಗಿ 9 ವರ್ಷ ಆಯ್ತು ಸರ್. 2018, 16, 17 ಆಗಿರೋ ಸರ್. 19ರಲ್ಲಿ STA ನೋಟಿಫಿಕೇಶನ್ ಆಗಿರೋದು ಸರ್. ಈ ಸರ್ಕಾರ ಬಂದ್ಮೇಲೆ ಒಂದೇ ಒಂದು FTA ಒಂದು STA ನೋಟಿಫಿಕೇಶನ್ ಮಾಡಿಲ್ಲ ಸರ್. ಮತ್ತೆ ಆಡಳಿತ ಹೆಂಗ್ ಬರುತ್ತೆ ಸರ್? ಹೆಂಗ್ ಮಾಡಕ್ಕಾಗುತ್ತೆ ಸರ್? ಮತ್ತೆ ಸರ್ಕಾರ ಹೆಂಗೆ ರೆವಿನ್ಯೂ ಕಲೆಕ್ಟ್ ಮಾಡುತ್ತೆ ಹೇಳಿ ಸರ್? ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಆಫೀಸರ್ ಇಲ್ಲ ಅಂತ ರೆವಿನ್ಯೂ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಸರ್? 2-3 ಮಾಡೋ ಕೆಲಸ ಒಬ್ಬರು ಮಾಡ್ತಾರೆ ಸರ್. ಇದ್ರ ಜೊತೆಲಿ ಸರ್ 2008-9ರಲ್ಲಿ ಆಗಿರೋ ಸರ್ ದೈಹಿಕ ಶಿಕ್ಷಕರು ಸರ್ 15 ವರ್ಷ ಆಯ್ತು ಸರ್. 18 ಇಂದ 19 ವರ್ಷ ಆಯ್ತು ದೈಹಿಕ ಶಿಕ್ಷಕರು ಸರ್. ಇವರು ಕರ್ನಾಟಕದಲ್ಲಿ ನಮ್ಮ ಇಂಡಿಯಾ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಗೋಲ್ಡ್ ಮೆಡಲ್ ಗೆದ್ದಿಲ್ಲ, ಯಾವ ಸಿಲ್ವರ್ ಮೆಡಲ್ ಗೆದ್ದಿಲ್ಲ. ಗೆದ್ದಿದ್ದೀರಾ? ಯಾಕೆ ಅಂತ ಸರ್, ಒಂದು ಸ್ಟೇಡಿಯಂಗೋಸ್ಕರ ಯಾದಗಿರಿಯಲ್ಲಿ ಒಂದು ಸ್ಟೇಡಿಯಂಗೋಸ್ಕರ ರಾಥೋಡ್ ಅಂತ ಹೇಳಿ, ನಿಜ ಹೇಳ್ತೀನಿ ಕೇಳಿ, ಕಣ್ಣಲ್ಲಿ ನೀರು ಬರುತ್ತೆ. ಆ ವ್ಯಕ್ತಿ ಮಾತಾಡಿರೋದು ನೋಡಿದ್ರೆ, ಅವ್ನು ಹೋರಾಟ ಮಾಡಿರೋದು ನೋಡಿದ್ರೆ ಸರ್ ನಿಜ ಹೇಳ್ತೀನಿ, ಒಂದು ಸ್ಟೇಡಿಯಂಗೆ ಅವನು ಜೀವನದಲ್ಲಿ ಯಾರು ಸ್ಪೋರ್ಟ್ಸ್ಗೆ ಹೋಗ್ಬಾರ್ದು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್ ಅವರು. ಸೀರಿಯಸ್ಲಿ ಧಿಕ್ಕಾರ ಅಲ್ಲ, ನಿಜ ಹೇಳ್ತೀನಿ ಕೇಳಿ. ಬೇರೆ ಏನಾದ್ರು ಅವಕಾಶ ಇದ್ದಿದ್ರೆ ಮಾಡ್ಬೋದಾಯ್ತು, ಅದು ಅವಕಾಶ ಇಲ್ಲ ಕಾನೂನಲ್ಲಿ. ದಯವಿಟ್ಟು ಹೇಳ್ತೀನಿ ಕೇಳಿ. ಬಟ್ ಇನ್ನೊಂದೇನಂದ್ರೆ ಶಿಕ್ಷಣ ಇಲಾಖೆಯಲ್ಲೂ ಅಷ್ಟೇ ಸುಮಾರು 80,000 ವೇಕೆನ್ಸಿ ಇದೆ ಸರ್. 80,000 ವೇಕೆನ್ಸಿ ಸರ್. PSTR, GPSTR, HSTR, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ PU ಲೆಕ್ಚರರ್ ಸರ್. ಅವರು ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ, MC ಸುಧಾಕರ್ ಅವರು ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ಸರ್, ನನ್ನ ಗಲ್ಲಿಗೆ ಏರಿಸೋರು ಅಂತ. ಗಲ್ಲಿಗೆ ಯಾಕೆ ಏರಿಸ್ತಾರೆ ನೀವು ಮಾಡೋ ಕೆಲಸ ಕರೆಕ್ಟ್ ಮಾಡಿದ್ರೆ? ನಾನೇ ಮಾತಾಡಿದ್ದೀನಿ ಸರ್ ನಿಜ ಹೇಳ್ಬೇಕಂತಂದ್ರೆ. ಯಾಕೆ ಅಂತ ಹೇಳಿದ್ರೆ ಸರ್, UGC ನಿಯಮ ಇದೆ, ಅದನ್ನು ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ರಾಜ್ಯಾದ್ಯಂತ ಹೋರಾಟ ಮಾಡಿದೀವಿ. ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಕೇಳಿದೀವಿ. ಸಿಂಗಲ್ ಬೆಂಚ್ ನಮ್ಮ ಪರವಾಗಿ ಬಂದಿದೆ. ಪ್ರಿನ್ಸಿಪಲ್ ಬೆಂಚ್ ಸರ್, CJ ಬೆಂಚ್, ಅದ್ರಲ್ಲೂ ನಮ್ಮ ಪರವಾಗಿ ಬಂತು. ಇದು ಅಂದ್ರೆ UGC ಪರವಾಗಿ ಅವ್ರಿಗೆ ಕೊಡಿ ಅಂತ ಹೇಳ್ಬಿಟ್ಟು, UGC ನಿಯಮ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು. ಆದ್ರೆ ಇವರು MC ಸುಧಾಕರ್ ಫಾಲೋ ಮಾಡ್ತಿರ್ಲಿಲ್ಲ ಸರ್. ನಾನೇ ಹೇಳಿದ್ದೆ, ಇಂಥ ಶಿಕ್ಷಣ ಸಚಿವರನ್ನ, ಇಂಥ ಅಧಿಕಾರಿಗಳನ್ನ ಗಲ್ಲಿಗೇರಿಸಿದ್ರು ಕಡಿಮೆನೆ ಅಂತ ಹೇಳಿದ್ದೆ. ಅದನ್ನ ಅಸೆಂಬ್ಲಿಯಲ್ಲಿ ಹೇಳ್ತಿದ್ದಾರೆ ಸರ್, ನನ್ನನ್ನ ಗಲ್ಲಿಗೂ ಏರಿಸಿದ್ದಾಯ್ತು ಅಂತ. ನೀವು ಮಾಡೋ ಕೆಲಸ ಮಾಡಿದ್ರೆ ಗಲ್ಲಿಗೇರಿಸೋದು ಒಂದು ಕಡಿಮೆ ಇದೆ ನಿಮ್ಗೆ. ನೀವಲ್ಲ, ನಾವೇರ್ಸೋದಲ್ಲ, ನೀವೇ ಏರ್ಸ್ಕೊಬೇಕು. ಅದನ್ನ ನಾವೇ ಏರ್ಸ್ಕೊಂಬಾರ್ದು. ಅದನ್ನ ಇಲ್ಲಿ ಆಗ್ತಾ ಇರೋ ಕಷ್ಟಗಳು ನೋಡಿದ್ರೆ ಇಲ್ಲಿ ಹೇಳಿದ್ ಸರ್, ಇಲ್ಲಿ UGC ನಿಯಮ ಅಂದ್ರೆ ನೆಟ್ ಸ್ಲೆಟ್ PhD ವರ್ಷಾನುಗಟ್ಲೆ ಸರ್, 10 ವರ್ಷ ಇರುತ್ತೆ. ನಾವು ಫೇಕ್ PhD ಇದೆ ಸರ್, ಅದ್ರ ವಿರುದ್ಧನೂ ಹೋರಾಟ ಮಾಡ್ತಾ ಇದೀವಿ. ಬಿಡಲ್ಲ ಸರ್, ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾರು ಜೆನ್ಯೂನ್ ಆಗಿ ಓದಿದ್ದಾರೆ ಕರ್ನಾಟಕದಲ್ಲಿ, ಪ್ರಾಮಾಣಿಕ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗಷ್ಟೇ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಜಾಬು ಸಿಗ್ಬೇಕು. ಯಾರು ಅಡ್ಡದಾರಿಗೆ ಹೋಗ್ತಾರೆ, ನಾವು ಅಡ್ಡಡ್ಡ ಏನ್ ಮಾಡ್ಬೇಕಾದ್ರೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್. ಯಾಕೆಂತಂದ್ರೆ ಇದ್ರ ಜೊತೆಯಲ್ಲಿ ಸರ್ ದಯವಿಟ್ಟು ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕು ಸರ್. ಇಲ್ಲ ಅಂತಂದ್ರೆ ರಾಜ್ಯದ ಸ್ಥಿತಿ ಹೆಂಗಿದೆ ಅಂತಂದ್ರೆ ಇವರಿಗೆ ಒಂದು ಡಿಪ್ರೆಷನ್, ಸ್ಟ್ರೆಸ್. ಅಲ್ಲ, ಆತ್ಮಹತ್ಯೆ ಹೇಳಿಗಳು ಮಾಡ್ತಾರೆ. ಒಂದೇ ಯಾಕೆ ಇಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಯಾವ ರೀತಿ ಆಗ್ತದೆ ಅಂದ್ರೆ ಸ್ಟ್ರೆಸ್, BP ಲೆವೆಲ್, ಫುಡ್, ಇಲ್ಲಿ ಗ್ಯಾಸ್ಟ್ರಿಕ್ ಸರ್, ಇದೆಲ್ಲದ್ರಿಂದ ಏನಾಗ್ತಿದೆ ಅಂತಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಇವತ್ತು ಸರ್ ನೇಮಕಾತಿ ಇಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂತ ಇದ್ದಾರೆ, ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಈ ತರ ಎಲ್ಲ ಸರ್ ತುಂಬಾ ಸೋಷಿಯಲ್ ಪ್ರೆಷರ್ ಆಗ್ತಿದೆ, ಫೈನಾನ್ಷಿಯಲ್ ಬರ್ಡನ್ ಆಗ್ತಿದೆ ಸರ್. ಇದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಅನ್ನೋದು ಇರ್ಬೇಕು ಸರ್.